ಕುಂದಾನಗರಿ ಬೆಳಗಾವಿಯಲ್ಲಿ 10 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ನಡೆಯಿತು. ಇವತ್ತು ಈಗ ಆ ಅಧಿವೇಶನಕ್ಕೆ ಅಧಿಕೃತವಾಗಿ ತೆರೆ ಬಿದ್ದಿದೆ. ಸುವರ್ಣಸೌಧದಲ್ಲಿ ನಡೆದಂಥ 10 ದಿನಗಳ ಕಾಲದ ಅಧಿವೇಶನ ನಡೆಸಬೇಕಾಗಿರೋದು ಯಾವ ಕಾರಣಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ? ಆ ಉದ್ದೇಶ ಈಡೇರಿದ್ಯಾ? ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಪೂರಕವಾಯ್ತಾ ಸದನ? ಉತ್ತರ ಕರ್ನಾಟಕದ ಚರ್ಚೆಗೆ 42 ಶಾಸಕರು ಭಾಗಿಯಾಗಿದ್ದರು. 11 ಗಂಟೆ 4 ನಿಮಿಷಗಳ ಕಾಲ ನಡೆದಂಥ ಚರ್ಚೆ. ಕಾಂಗ್ರೆಸ್ನಿಂದ 24 ಜನ ಶಾಸಕರು, ಬಿಜೆಪಿಯಿಂದ 15 ಜನ ಶಾಸಕರು, JDSನ 2 ಶಾಸಕರು ಭಾಗಿಯಾಗಿದ್ದರು. ಪಕ್ಷೇತರರ ಪೈಕಿ ಒಬ್ಬರು ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿದ್ದರು. ಯಾವ ಉದ್ದೇಶಕ್ಕೋಸ್ಕರ ಅಧಿವೇಶನ ನಡೆಯುತ್ತೆ? ಒಂದು ಗೌರವ ಇದೆ. ಜನಸಾಮಾನ್ಯರು ರಾಜಕಾರಣಿಗಳನ್ನು ಆಯ್ಕೆ ಮಾಡಿ ಶಕ್ತಿ ಕೇಂದ್ರಕ್ಕೆ ಕಳುಹಿಸಿಕೊಡುವಂಥದ್ದು ಜನರ ಪರವಾದಂಥ ಕೆಲಸದ ಬಗ್ಗೆ ಚರ್ಚೆ ಆಗಲಿ, ಅಭಿವೃದ್ಧಿ ಪರ ಚರ್ಚೆ ಆಗಲಿ ಅಂತೇಳಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಂಥ ಸ್ಥಿತಿ ಇದೆ ಇವತ್ತು, ಅದಕ್ಕೆ ಅಂತೇಳಿ ವಿಶೇಷ ಚರ್ಚೆಯನ್ನು ಕರೆದಾಗ ಅಲ್ಲಿ ಹಾಜರಾಗಿದ್ದು ಕೇವಲ 42 ಜನ ಶಾಸಕರು ಮಾತ್ರ. 224 ಜನ ಶಾಸಕರ ಪೈಕಿ 42 ಜನ ಶಾಸಕರು ಮಾತ್ರ ಭಾಗಿಯಾಗಿದ್ರು. ಕುಂದಾನಗರಿ ಬೆಳಗಾವಿಯಲ್ಲಿ ನಡೀತಾ ಇದ್ದಂಥ ಚಳಿಗಾಲದ ಅಧಿವೇಶನ ಮುಗಿದಿದೆ. ಕಳೆದ 10 ದಿನಗಳ ಕಾಲ ನಮ್ಮ ಪ್ರತಿನಿಧಿಗಳು ಅಧಿವೇಶನದಲ್ಲಿ ಭಾಗಿಯಾಗಿದ್ದರು. ಈ ಅಧಿವೇಶನದ ಉದ್ದೇಶವಾದರೂ ಏನು? ಈ ಉದ್ದೇಶ ಈಡೇರಿದ್ಯಾ? ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಬೈ ಪ್ಯಾಷನ್ ಐ ಆಮ್ ಎ ಪೊಲಿಟಿಷಿಯನ್. ಯಾರಿಗೂ ರಕ್ಷಣೆ ಮಾಡುವಂತ ಸಂದರ್ಭ ಬರುವುದಿಲ್ಲ. ಈ ರಾಜ್ಯದಲ್ಲಿ ಕಾನೂನಿಗೆ ಗೌರವ ಇದೆಯಾ? ಇವತ್ತು ರಾಜ್ಯ ಸರ್ಕಾರದ ನಡವಳಿಕೆ ಆಗಿದೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಕಣ್ಣಿದ್ದು ಕೂಡನಂತೆ. ಆ ಸ್ಪೀಕರ್ ಸ್ಥಾನಕ್ಕೆ ನಾನು ನಮಸ್ಕಾರ ಮಾಡಬೇಕು, ಎಲ್ಲರೂ ನಮಸ್ಕಾರ ಮಾಡಬೇಕು, ಬಿಜೆಪಿಯವರು ನಮಸ್ಕಾರ ಮಾಡಬೇಕು. ಗದ್ದಲ, ಕೋಲಾಹಲ, ಜಟಾಪಟಿ, ಆರೋಪ ಪ್ರತ್ಯಾರೋಪ. ಕಳೆದ 10 ದಿನದಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆದಿದೆ. ಈ ಅಧಿವೇಶನ ಇಂದಿಗೆ ಮುಗಿದಿದೆ. ಉತ್ತರ ಕರ್ನಾಟಕದ ಸಮಸ್ಯೆಯನ್ನೇ ಉದ್ದೇಶವಾಗಿಟ್ಟುಕೊಂಡಿದ್ದ ಅಧಿವೇಶನ ನಿಜಕ್ಕೂ ಈ ಉದ್ದೇಶ ಈಡೇರಿದೆಯಾ ಅನ್ನೋ ಪ್ರಶ್ನೆ ಹೇಳ್ತಿದೆ. ಈ ಪ್ರಶ್ನೆಗೆ ಉತ್ತರ ಅಂದ್ರೆ ಯಾವುದೇ ಉದ್ದೇಶ ಕೂಡ ಈಡೇರಿಲ್ಲ. ಬರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬರದಲ್ಲಿ ನಿಮ್ಗೆಲ್ಲ ಬೇಕಾಗಿರೋದು ಒಂದು 2,000 ಕೋಟಿ ಬೇಕಾಗಿಲ್ಲ. ಅಲ್ಲಿ ಹೋಗಿ 10,000 ಕೋಟಿ ಮಾಡ್ತೀರಾ? ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾನೆ. ನನ್ನ ಶಿವಪ್ಪ ಅನ್ನೋ ರೈತ ಆತ್ಮಹತ್ಯೆ ಮಾಡಿದ್ರೆ ಅವ್ನು ದುಡ್ಡು ಕೊಡಕ್ ನಿಮ್ ಕೈಲಿ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಹಾಗೆ ನೋಡಿದ್ರೆ 10 ದಿನದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆಯಾಗಿದ್ದೇ ಕಡಿಮೆ. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ 42 ಶಾಸಕರು ಭಾಗಿಯಾಗಿದ್ರು. 10 ದಿನದಲ್ಲಿ ಚರ್ಚೆ ನಡೆದಿದ್ದು ಜಸ್ಟ್ 11 ಗಂಟೆ 4 ನಿಮಿಷ ಮಾತ್ರ. ಈ ಚರ್ಚೆಯಲ್ಲಿ ಕಾಂಗ್ರೆಸ್ನ 24 ಶಾಸಕರು, ಬಿಜೆಪಿಯ 15 ಶಾಸಕರು ಹಾಗೆ JDSನ 2 ಶಾಸಕರು, ಒಬ್ಬರು ಪಕ್ಷೇತರ ಶಾಸಕರು ಮಾತ್ರ ಚರ್ಚೆಯಲ್ಲಿ ಭಾಗಿಯಾಗಿದ್ರು. ನಿನ್ನೆ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯ ಒಂದು ಮುಸಲ್ಮಾನರ ಸಮಾವೇಶದಲ್ಲಿ 10,000 ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಕೊಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಸದನ ನಡೀತಾ ಇರಬೇಕಾದ್ರೆ ಸದನದ ಸದಸ್ಯರಿಗೆ ನಮಗೆ ಹಕ್ಕಿದೆ. ಯಾವ ಅನುದಾನವನ್ನ ಯಾರಿಗೆ ಕೊಡ್ತಾ ಇದ್ದೀರಿ? ಚಳಿಗಾಲದ ಈ ಅಧಿವೇಶನ ನಿರೀಕ್ಷಿತ ಮಟ್ಟ ತಲುಪದೇ ಇರೋದು ವಿಪರ್ಯಾಸ. ಯಾಕೆಂದ್ರೆ ಇಡೀ ಅಧಿವೇಶನ ಅರ್ಧ ಭಾಗವನ್ನ ಜಮೀರ್ ಅಹಮದ್ ಸ್ಪೀಕರ್ ಸಂಬಂಧಿಸಿದ ಹೇಳಿಕೆಯೇ ನುಂಗಿ ಹಾಕಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರು ಇದೇ ವಿಚಾರವಾಗಿ ಜಟಾಪಟಿ ನಡೆಸಿದ್ದಾರೆ. ರಾಜ್ಯದಲ್ಲಿರೋ ಜ್ವಲಂತ ಸಮಸ್ಯೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯೇ ಆಗಿಲ್ಲ. ಸಾಮಾನ್ಯವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಆದರೆ ಇಲ್ಲಿಯೂ ನಿರೀಕ್ಷಿತ ಮಟ್ಟ ತಲುಪಲೇ ಇಲ್ಲ. ಅದು ಅಲ್ಲದೆ ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಿದೆ. ರೈತ ಮುಗಿಲು ನೋಡ್ತಿದ್ದಾನೆ. ಈ ಸಮಸ್ಯೆಗೆ ಪೂರಕವಾದ ಚರ್ಚೆಯನ್ನ ಮಾಡೋದೇ ಇರೋದು ವಿಪರ್ಯಾಸವೇ ಸರಿ. ಸ್ಪೀಕರ್ಗೆ ಅಗೌರವ ಆಗ್ತಕ್ಕಂಥದ್ದಾಗಲಿ ಅಥವಾ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಅಂತದ್ದಾಗಲಿ ಅಥವಾ ವಿರೋಧ ಪಕ್ಷದವರಿಗೆ ಅಗೌರವ ಆಗ್ತಕ್ಕಂಥದ್ದಾಗಲಿ ಯಾವುದೇ ಮಾತುಗಳನ್ನ ಆಡಿಲ್ಲ. 10 ದಿನಗಳ ಕಾಲ ನಡೆದಂತಹ ಅಧಿವೇಶನ, ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ, ಉದ್ದೇಶ ಈಡೇರಿದ್ಯಾ? ಒಬ್ಬರ ಹತ್ರ ಉತ್ತರ ಕೇಳಿ, ಯಾರು ಕೊಡೋದಿಲ್ಲ. ಉತ್ತರ ಕರ್ನಾಟಕ ಭಾಗದ ಚರ್ಚೆ ಆಗಿದೆ ಸ್ವಾಮಿ. 42 ಜನ ಕೇವಲ ಶಾಸಕರು ಭಾಗಿಯಾಗಿದ್ದರು. ಇದೇನಾ ನಿಮ್ಮ ಇಂಟ್ರೆಸ್ಟ್? ಕಡೆ ದಿನ ಅನ್ನುವ ಒಂದು ಬೇಜವಾಬ್ದಾರಿತನನ ಇದು ನಾವು ಮಾಡ್ತಾ ಇಲ್ಲ. ನಿಮಗೆ ಮತ ಹಾಕಿ ಕಳಿಸಿದಾರಲ್ಲ ಮತದಾರ ಪ್ರಭುಗಳು,
ಅವ್ರು ಮಾಡ್ತಿದ್ದಾರೆ. ಇವತ್ತು ಎಷ್ಟು ಸಮಸ್ಯೆಗಳಿದೆ ನಮ್ಮ ಕಣ್ಣಿಗೆ. ರಿಪಬ್ಲಿಕ್ ಕನ್ನಡದ ಕ್ಯಾಮರಾದಲ್ಲೇ ಎಷ್ಟೋ ಜ್ವಲಂತ ಸಮಸ್ಯೆಗಳು ಸೆರೆ ಹಿಡಿದಿದೆ ರಿಪಬ್ಲಿಕ್ ಕನ್ನಡ. ಯಾಕೆ ರಾಜಕಾರಣಿಗಳಿಗೆ ಅದು ಕಣ್ಣಿಗೆ ಕಾಣ್ತಾ ಇಲ್ವಾ? ಕೇವಲ ಅಭಿವೃದ್ಧಿಯತ್ತ ಮಾತ್ರ ಗಮನ ಹರಿಸ್ತಾ ಇದ್ದೀವಿ ಅನ್ನೋದಾದರೆ ಅಭಿವೃದ್ಧಿನಾದರೂ ಆಗಿದೆಯಾ? ಅಭಿವೃದ್ಧಿ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರ ಸೆಷನಲ್ಲಿ? ಸಮಸ್ಯೆಗಳು ಎಷ್ಟಿದೆ, ಸಮಸ್ಯೆಗಳ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರ? ಗದ್ದಲ ಕೋಲಾಹಲ ಇಷ್ಟೇ. ಇವತ್ತು ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಎಷ್ಟೋ ಜನರಿಗೆ. ಇವತ್ತು ಕರೆಂಟ್ ಕಂಬಗಳಲ್ಲಿ ಒಂದೊಂದು ಕಂಬದಲ್ಲಿ 50 ಲೈನ್ಗಳನ್ನು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ರ? ಮುಂಬರುವಂಥ ದಿನದಲ್ಲಿ ನೀರಿಗೂ ಕೂಡ ಹಾಹಾಕಾರ ಎದುರಾಗುತ್ತೆ. ಇವತ್ತು 1000 ಅಡಿ ಆಳಕ್ಕೆ ಹೋದರೂ ಕೂಡ ನೀರು ಸಿಗ್ತಾ ಇಲ್ಲ. ಎಷ್ಟೋ ಕೆರೆಗಳು ಒತ್ತುವರಿ ಆಗ್ತಾ ಇದೆ, ಎಷ್ಟೋ ಕೆರೆಗಳಲ್ಲಿ ಹೂಳೆತ್ತ ಕೆಲಸಗಳಾಗ್ತಾ ಇದೆ, ಮರಳು ಮಾಫಿಯಾ ನಡೀತಾ ಇದೆ. ಇವೆಲ್ಲ ಕಣ್ಣಿಗೆ ಕಾಣಿಸೋದೇ ಇಲ್ವಾ ರಾಜಕಾರಣಿಗಳಿಗೆ? 10 ದಿನ ಸದನದಲ್ಲಿ ಆಗಬೇಕಾಗಿದ್ದಂಥ ಚರ್ಚೆಗಳೇ ಆಗಲಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, 10 ದಿನ ಅಧಿವೇಶನ, ಅದರ ಉದ್ದೇಶ ಏನಾಗಿತ್ತು? ಅಲ್ಲಿ ಏನಾಯಿತು? ಚರ್ಚೆನೇ ಆಗಲಿಲ್ಲ. ಹೋಗಲಿ, ಕಿತ್ತೂರು ಕರ್ನಾಟಕ ಭಾಗ 42 ಜನ, ಯಾಕಿಂಥ ಒಂದು ನಿರಾಸಕ್ತಿ ಅಂತ ಸತೀಶ್? ನಾಗೇಂದ್ರ, ಪ್ರತಿ ಬಾರಿಯೂ ಕೂಡ ಬೆಳಗಾವಿ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ಭಾಗದ ಜನ ಸಾಕಷ್ಟು ಆಶೋತ್ತರಗಳನ್ನು ನೀಡಿಕೊಡ್ತಾರೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ, ನಮ್ಮ ಸಮಸ್ಯೆಗಳಿಗೆ ಇಲ್ಲಿ ಅರ್ಥಪೂರ್ಣ ಚರ್ಚೆಯಾಗಿ ನಮಗೆ ಆ ಪರಿಹಾರ ಸಿಗ್ಬೋದು ಅನ್ನೋ ನಿರೀಕ್ಷೆಯನ್ನು ಪ್ರತಿ ವರ್ಷ ಕೂಡ ಈ ಭಾಗದ ಜನ ಇಟ್ಕೊಂಡಿರ್ತಾರೆ. ಆದರೆ ಪ್ರತಿ ವರ್ಷ ಕೂಡ ಆ ನಿರೀಕ್ಷೆ ಸುಳ್ಳಾಗ್ತಾ ಬಂದಿದೆ. ಈ ಬಾರಿನೂ ಕೂಡ ಆ ರೀತಿಯೇ ಆಗಿದೆ ಅನ್ನೋದು ಇಲ್ಲ ಜನರ ಅಭಿಪ್ರಾಯ. ಯಾಕಂದರೆ ಅಧಿವೇಶನದಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶವನ್ನು ನೀಡಬೇಕು, ಈ ಭಾಗದ ಸಮಸ್ಯೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು, ಅದಕ್ಕೆ ಅಧಿವೇಶನದಲ್ಲೇ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಎಲ್ಲರ ವಾದ. ಆದರೆ ಆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದು ಕೇವಲ 42 ಜನ. ಇದು ವಿಪರ್ಯಾಸ. ಜನರು ಶಾಸಕರನ್ನ ಏಕೆ ಆರಿಸ್ತಾರೆ ಅನ್ನೋ ಒಂದು ಸಾಮಾನ್ಯ ಜ್ಞಾನವೇ ಇಲ್ಲದಂತಾಗಿದೆ ಅನ್ನೋ ಪರಿಸ್ಥಿತಿ ಕಂಡು ಬರ್ತದೆ. ಯಾಕಂದರೆ ಚರ್ಚೆ ಮಾಡೋದಕ್ಕೆ ನಿರಾಸಕ್ತಿ, ಅಧಿವೇಶನದಲ್ಲಿ ಪಾಲ್ಗೊಳ್ಳೋಕ್ಕೆ ಶಾಸಕರಿಗೆ ನಿರಾಸಕ್ತಿ ಅನ್ನೋ ಮಾತುಗಳು ಈ ಅಧಿವೇಶನದಲ್ಲಿ ಕೂಡ ಕಂಡು ಬರ್ತಾ ಇದೆ. ಕೇವಲ 2 ದಿನ ಮಾತ್ರ ಚರ್ಚೆ ಮಾಡಿದ್ರು, ಅದು ಕೆಲವು ಶಾಸಕರು ಮಾಡಿದ್ರು, ಕೆಲವರು ನಿರಾಸಕ್ತಿ. 224 ಜನರಲ್ಲಿ ಯಾರಿಗೂ ಕೂಡ ಅಷ್ಟು ಆಸಕ್ತಿ ಇರಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಈ ಭಾಗದ ಜನರು ಕೇಳ್ತಾ ಇದ್ದಾರೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡವರು ಕೆಲವೊಂದು ವಿಚಾರಗಳನ್ನು ಎತ್ತಿದ್ರು, ಅದಕ್ಕೆ CM ಅವರು ಉತ್ತರವನ್ನು ಕೊಟ್ಟರು. ಆದರೆ ಆ ಕೆಲವು ಘೋಷಣೆಗಳನ್ನು ಮಾಡಿದ್ರು. ಅಭಿವೃದ್ಧಿ ಮಾಡ್ತೀವಿ ಅನ್ನೋ ನಂಜುಂಡಪ್ಪ ವರದಿಗೆ ಒಂದು ಹೈಪವರ್ ಕಮಿಟಿ ಮಾಡ್ತೀವಿ ಅಂತ ಹೇಳಿದ್ರು, ಕೆಲವೊಂದಷ್ಟು ಕೈಗಾರಿಕಾ ಕ್ಲಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರು, ಕೆಲವೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಎಷ್ಟೇ ಆಶ್ವಾಸನೆ ಕೊಟ್ಟರು ಅವೆಲ್ಲ ಈಡೇರ್ತವ ಅನ್ನೋ ಪ್ರಶ್ನೆ ಈ ಭಾಗದ ಜನರಲ್ಲಿ ಕಾಡ್ತಾನೆ ಇದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ 10 ದಿನ ಡಿಸೆಂಬರ್ 4ರಿಂದ 15 ಇಲ್ಲಿಯವರೆಗೂ 10 ದಿನ ಅಧಿವೇಶನ ನಡೆಯಿತು. ಈ ಅಧಿವೇಶನದಲ್ಲಿ 11 ಗಂಟೆ ಉತ್ತರ ಕರ್ನಾಟಕ ಭಾಗದ ಚರ್ಚೆ ನಡೀತು ಅನ್ನೋ ಒಂದು ಅಂಕಿಅಂಶನ ಕೊಟ್ಟಿದ್ದಾರೆ. ಕೇವಲ 42 ಜನ ಭಾಗವಹಿಸಿದ್ದಾರೆ. ಹೀಗಾಗಿನೇ ಈ ಚರ್ಚೆಗಳು ಕೇವಲ ಅದು ದಾಖಲಾತಿಯಲ್ಲಿ ಮಾತ್ರ ಇರ್ತವೆ. ಕೇವಲ 41 ಜನ ಭಾಗವಹಿಸಿದ್ರು, ದಾಖಲಾತಿಯಲ್ಲಿ ಮಾತ್ರ ಇರ್ತವೆ. CM ಅವರು ಉತ್ತರ ಕೊಟ್ಟರು, ನಾವು ಅಭಿವೃದ್ಧಿ ಮಾಡ್ತೀವಿ ಅಂದರೆ ಅದು ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದು ಪ್ರಶ್ನೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಅವರ ಭರವಸೆ ಘೋಷಣೆಗಳೆಲ್ಲ ಹುಸಿಯಾಗುತ್ತಾ ಅನ್ನೋ ಒಂದು ಅನುಮಾನ ಈ ಭಾಗದ ಜನರಲ್ಲಿ ಕಾಡ್ತಾ ಇದೆ. ಈ ಭಾಗದಲ್ಲಿ ಸಾಕಷ್ಟು ಅಧಿವೇಶನಗಳಾಗಿದೆ. ಅಂದರೆ ಬೆಳಗಾವಿ ಅಧಿವೇಶನ ಸಾಕಷ್ಟು ವರ್ಷಗಳಿಂದ ಆಗ್ತಾ ಇದೆ. ಕೇವಲ 10 ದಿನ ಬರುತ್ತೆ, ಅಧಿವೇಶನ ಪಾಲ್ಗೊಳ್ತಾರೆ, ಕಾಟಾಚಾರಕ್ಕೆ ಕೆಲವರು ಪಾಲ್ಗೊಳ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತದೆ. ಈ ಬಾರಿಯೂ ಕೂಡ ಅದೇ ರೀತಿ ಆಗ್ತಾ ಇದೆ ಅನ್ನೋ ಒಂದು ಅಸಮಾಧಾನ ಈ ಭಾಗದ ಜನರಲ್ಲಿ ಕಾಡ್ತಾ ಇದೆ. ಇಲ್ಲಿನ ಕೆಲವು ಶಾಸಕರು, ಈ ಭಾಗದ ಕೆಲವು ಶಾಸಕರು ಚರ್ಚೆಯಲ್ಲಿ ಪಾಲ್ಗೊಂಡ್ರು ಕೂಡ ಬಹುತೇಕ ಇಲ್ಲಿ ಈ ಭಾಗದ ಶಾಸಕರು ಕೂಡ ನೀರಾಸಕ್ತಿ ಎದ್ದು ಕಾಣ್ತಾ ಇತ್ತು. ಜನ ಅಂದುಕೊಂಡಿದ್ದೆ ಒಂದು, ಈಗ ಆಗ್ತಾ ಇದೆ ಮತ್ತೊಂದು ಸತಿ.